ಬಹಳಷ್ಟು ಮಹಿಳೆಯರು ಪಿಗ್ಮೆಂಟೇಷನ್ ಅಥವಾ ಬಂಗು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಆ ಬಂಗುವಿನ ಸಮಸ್ಯೆಗಾಗಿ ಬಹಳಷ್ಟು ಔಷಧಗಳನ್ನು ಕೂಡ ಮಾಡ್ತಾರೆ, ಆದರೂ ಕೂಡ ಅದು ಸರಿಯಾಗಿ ಗುಣ ಆಗೋಲ್ಲ. ಅಂಥವರಿಗೆ ಅದ್ಭುತವಾದಂತಹ ಮತ್ತು ತುಂಬ ಸಿಂಪಲ್ ಆಗಿರುವಂತಹ 2 ಮನೆಮದ್ದುಗಳನ್ನು ಹೇಳಿದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಬಂಗು ಸಮಸ್ಯೆ ಕೇವಲ 1 ತಿಂಗಳ ಒಳಗಡೆ ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದನ್ನು ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬಹಳಷ್ಟು ಮಹಿಳೆಯರಿಗೆ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಈ ಬಂಗು ಸಮಸ್ಯೆ ಕಾಡ್ತಾ ಇರ್ತದೆ. ಅದರಲ್ಲಿಯೂ ಕೆಲವರಿಗೆ ಏನಾಗ್ತದೆ ಅಂದರೆ ಎಲ್ಲೋ ಮುಖದಲ್ಲಿ ಸಣ್ಣಕ್ಕಾಗಿ ಪ್ರಾರಂಭ ಆಗ್ತದೆ, ಕೊನೆಗೆ ಇಡೀ ಮುಖದ ತುಂಬ ಅದು ಹರಡ್ಬಿಡ್ತದೆ. ಆದ್ದರಿಂದ ತುಂಬ ಮುಜುಗರ ಆಗ್ತದೆ, ಅಸಹ್ಯ ಅನಿಸ್ತದೆ. ಹಾಗಾಗಿ ಭಾಳಷ್ಟು ಔಷಧ ಕೂಡ ಅದಕ್ಕೆ ಮಾಡ್ತಾರೆ, ಆದರೂ ಕೂಡ ಅದು ಸರಿಯಾಗಿ ಗುಣ ಆಗೋಲ್ಲ. ಅಂಥವರಿಗೆ ಒಂದು ಅದ್ಭುತವಾದಂತಹ ಮತ್ತು ತುಂಬ ಸಿಂಪಲ್ ಆಗಿರುವ 2 ಮನೆಮದ್ದನ್ನು ಹೇಳಿದ್ದೇನೆ. ಈ ಮನೆಮದ್ದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಅಷ್ಟೇ ಇಫೆಕ್ಟಿವ್ ಆಗಿರುವಂಥದ್ದು. ಈ ಮನೆಮದ್ದಿನಿಂದಾಗಿ ಕೆಲವೇ ದಿನಗಳಲ್ಲಿ ನಿಮಗೆ ಈ ಬಂಗು ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಹನಿ ಬೇಕಾಗ್ತದೆ, ಅಂದರೆ ಜೇನುತುಪ್ಪ ಬೇಕಾಗ್ತದೆ. ಹಾಗೆಯೇ ಲಿಂಬೆಹಣ್ಣು ಕೂಡ ಬೇಕಾಗ್ತದೆ. ಹಾಗೆಯೇ ನಮಗೆ ಆ್ಯಪಲ್ ಸೈಡರ್ ವಿನಿಗರ್ ಕೂಡ ಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಮತ್ತು ನಿಮ್ಮ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಈಗ ಒಂದು ಬೌಲ್ ತೊಗೊಳ್ಳಿ. ಆ ಬೌಲಿಗೆ ನಾವು ಸ್ವಲ್ಪ ಆ್ಯಪಲ್ ಸೈಡರ್ ವಿನಿಗರ್ನ ಹಾಕ್ಕೊಳ್ಬೇಕು. ಕೇವಲ ಒಂದು 1/4 ಚಮಚದಷ್ಟು ಸಾಕಾಗ್ತದೆ, ಅದಕ್ಕಿಂತಲೂ ಜಾಸ್ತಿ ಬೇಕಿಲ್ಲ. 1/4 ಚಮಚ ಆ್ಯಪಲ್ ಸೈಡರ್ ವಿನಿಗರ್ನ ನಾನಿಲ್ಲಿ ತೊಗೊಳ್ತಾ ಇದ್ದೇನೆ. ನಂತರ ಈ ಆ್ಯಪಲ್ ಸೈಡರ್ ವಿನಿಗರ್ಗೆ ನಾವು 1/4 ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಆ್ಯಪಲ್ ಸೈಡರ್ ವಿನಿಗರ್ ಮತ್ತು ಹನಿ ಸಮ ಪ್ರಮಾಣದಲ್ಲಿ ಇರಬೇಕು. ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಪಲ್ ಸೈಡರ್ ವಿನಿಗರ್ ಮತ್ತು ಹನಿ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಒಂದು 2 ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನೀವು ನಿಮ್ಮ ಮುಖದಲ್ಲಿ ಎಲ್ಲಿ ಬಂಗು ಕಲೆ ಇದೆಯೋ ಅಲ್ಲಿಗೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಒಂದು 10 ನಿಮಿಷದಿಂದ 15 ನಿಮಿಷ ಬಿಟ್ಟು ಕೊನೆಗೆ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಇದನ್ನು ತೊಳೆದು ಬಿಡಬೇಕು. ಹಚ್ಚಿ ಹಾಗೆ ಬಿಡಬೇಡಿ. 10-15 ನಿಮಿಷದಲ್ಲಿ ಅದನ್ನು ತೊಳೆದು ತೆಗೆದುಬಿಡಬೇಕು. ಈ ರೀತಿ ನೀವು ಪ್ರತಿದಿನ ಮಾಡೋದ್ರಿಂದ ಕೇವಲ 1 ತಿಂಗಳೊಳಗಡೆ ನಿಮ್ಮ ಬಂಗು ಮಾಯ ಆಗ್ತದೆ. ಈಗ ನಿಮಗೆ 2ನೇ ಮನೆಮದ್ದು ಹೇಳ್ತಾ ಇದ್ದೇನೆ. ಒಂದು 1/4 ಲಿಂಬೆ ಹಣ್ಣನ್ನು ತಗೊಳ್ಳಿ. ಇದರ ರಸವನ್ನು ಒಂದು ಬೌಲಿಗೆ ಹಿಂಡ್ಕೊಳ್ಳಿ. ನಂತರ ಈ ಲಿಂಬೆಹಣ್ಣಿನ ರಸಕ್ಕೆ ಎಷ್ಟು ಲಿಂಬೆಹಣ್ಣಿನ ರಸ ತೊಗೊಂಡಿದ್ದೀರೋ ಅಷ್ಟೇ ಪ್ರಮಾಣದ ಹನಿ ಅಥವಾ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹನಿ ಮತ್ತು ಲಿಂಬೆಹಣ್ಣಿನ ರಸ ಸಂಪೂರ್ಣವಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅಷ್ಟು ಹೊತ್ತು ಒಂದು ನಿಮಿಷ ಅಥವಾ 2 ನಿಮಿಷದವರೆಗೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆವಾಗ ಈ ಬಂಗುವಿಗೆ ಇನ್ನೊಂದು ಮನೆಮದ್ದು ತಯಾರಾಗ್ತದೆ. ನಂತರ ನೀವು ಈ ಮಿಶ್ರಣವನ್ನು ನಿಮ್ಮ ಮುಖದಲ್ಲಿ ಎಲ್ಲಿ ಬಂಗು ಕಲೆ ಇದೆಯೋ ಅಲ್ಲಿಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಒಂದು 10 ನಿಮಿಷದಿಂದ 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ಕ್ಲೀನಾಗಿ ತೊಳೆದುಬಿಡಿ ಸಾಕು. ಈ ರೀತಿ ನೀವು ಡೈಲಿ ಮಾಡ್ತಾ ಬರೋದ್ರಿಂದ ಕೇವಲ 1 ತಿಂಗಳೊಳಗಡೆ ನಿಮ್ಮ ಮುಖದಲ್ಲಿರುವಂಥ ಬಂಗು ಸಂಪೂರ್ಣವಾಗಿ ಮಾಯವಾಗ್ತದೆ. ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಇಲ್ಲದೆ ಇರುವಂತಹ ತುಂಬ ಸುಲಭವಾದಂತಹ ಮನೆಮದ್ದಿದು. ನೋಡಿದ್ರಲ್ಲ, ಬಂಗು ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆಗೆ ಉತ್ತಮವಾದಂಥ ಮತ್ತು ಅತಿ ಸುಲಭವಾದ ಹಾಗೆಯೇ ಇಫೆಕ್ಟಿವ್ ಆಗಿರುವಂತಹ 2 ಮನೆಮದ್ದುಗಳನ್ನು ಹೇಳಿದ್ದೇನೆ. ಈ 2 ಮನೆಮದ್ದುಗಳಲ್ಲಿ ನೀವು ಯಾವುದಾದ್ರೂ ಒಂದು ಮನೆಮದ್ದನ್ನು ಉಪಯೋಗಿಸಿ 2 ಯೂಸ್ ಮಾಡಬೇಕಂತ ಹೇಳಿ, ಇಲ್ಲಾಂದರೆ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಲ್ಟರ್ನೇಟಿವ್ ಡೇಸ್ನಲ್ಲಿ ಕೂಡ ನೀವು ಉಪಯೋಗಿಸ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.